ನಿಮ್ಗೆ ತುಂಬ ಏಜ್ ಆಗಿದೆ, ಇದನ್ನೆಲ್ಲ ಇವಾಗ ಕಲ್ತ್ಕೊಂಡು ಏನು ಮಾಡಲಿ, ಇದ್ರ ಬಗ್ಗೆ ನಾನು ಯಾಕೆ ನೋಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆ ಯೋಚನೆ ಮಾಡಬೇಡಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇದ್ರ ಬಗ್ಗೆ ಹೇಳಿ. ನೀವು ಮಾಡಿದ ತಪ್ಪು ಅವ್ರು ಮಾಡೋದು ಬೇಡ ಅಲ್ವಾ? ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಗ್ರೋ ಚಾನಲ್. ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಮ ಜೊತೆ ಕಲಿನಲ್ಲಿ ಅನ್ನೋ ಪ್ಲೇಲಿಸ್ಟ್ನಲ್ಲಿ. ಏನಿದು ಕಲಿನಲ್ಲಿ? ಕಲಿನಲ್ಲಿ ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಲರ್ನ್ ಆ್ಯಂಡ್ ಅರ್ನ್ ಅಂತ, ಅಂದರೆ ಕಲಿತು ದುಡಿಯಿರಿ ಅಂತ. ಇಲ್ಲಿ ನಾವು ನಿಮಗೆ ಕನ್ನಡದಲ್ಲಿ ಸಿಂಪಲ್ಲಾಗಿ ಅರ್ಥ ಆಗೋ ಹಾಗೆ ಡೈಲಿ ಯೂಸ್ಫುಲ್ ಆಗುವಂಥ ಮನಿ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀವಿ. ಟಾಪಿಕ್ಸ್ ಯಾವ್ದ್ಯಾವುದು ಅಂತೀರಾ? ಮೊದಲನೇದು ಮನಿ, ಅಂದರೆ ದುಡ್ಡಿನ ಬಗ್ಗೆ ಮಾತಾಡ್ತೀವಿ. ಎರಡನೇದು ಬಡ್ಜೆಟಿಂಗ್, ಮಂತ್ಲಿ ಎಕ್ಸ್ಪೆನ್ಸಸ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮೂರನೇದು ಅರ್ನಿಂಗ್ಸ್ ಆ್ಯಂಡ್ ಸೇವಿಂಗ್ಸ್, ದುಡ್ದಿರೋ ದುಡ್ಡನ್ನು ಬೆಳೆಸೋದು ಹೇಗೆ ಅಂತ ಮಾತಾಡ್ತೀವಿ. ನಾಲ್ಕನೇದು ಇನ್ವೆಸ್ಟ್ಮೆಂಟ್ಸ್, ಉಳಿಸಿರೋ ದುಡ್ಡನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನಾವಿಲ್ಲಿ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಆದಂಥ ಬ್ಯಾಂಕ್ FD ಮತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಲ್ಲ. ಅದನ್ನು ಬಿಟ್ಟು ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಸು, ಕ್ರಿಪ್ಟೋ ಕರೆನ್ಸಿ, ಸಿಲ್ವರು, ಗೋಲ್ಡು, ಇದ್ರ ಬಗ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಐದನೇದು ಫಿನಾನ್ಸ್ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್. ಮೊದಲನೇದಾಗಿ ನಮಗೆ ಫಿನಾನ್ಷಿಯಲ್ ಲಿಟ್ರಸಿ ಕಮ್ಮಿ, ಅದರಲ್ಲೂ ಈಗಿನ ಜೆನ್ಸಿಗಳಿಗೆ ಇನ್ನೂ ಕಮ್ಮಿ. ವಾಂಟ್ಸ್ ಮತ್ತು ನೀಡ್ಸ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲದ ಹಾಗೆ ಖರ್ಚು ಮಾಡ್ತೀವಿ. ಹಾಗೆ ಜಗತ್ತಿನಲ್ಲಿ ಏನಾಗ್ತಾ ಇದೆ, ಅದರಿಂದ ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆರನೇದು ರಿಟೈರ್ಮೆಂಟ್ ಫಂಡ್ಸ್. ರಿಟೈರ್ಮೆಂಟ್ ಫಂಡ್ಸ್ನ ಹೇಗೆ ಜನರೇಟ್ ಮಾಡೋದು, ವೆಲ್ತ್ನ ಹೇಗೆ ಕ್ರಿಯೇಷನ್ ಮಾಡೋದು, ರಿಟೈರ್ಮೆಂಟ್ನ ಈಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಯಾಕೆ ಈ ಪ್ಲೇಲಿಸ್ಟ್? ನಮ್ಮ ಗುರಿ ಸಿಂಪಲ್ ಆಗಿದೆ, ಮನಿ ಆ್ಯಂಡ್ ಫಿನಾನ್ಸ್ ಬಗ್ಗೆ ಈಸಿಯಾಗಿ ಎಲ್ರಿಗೂ ಅರ್ಥ ಮಾಡಿಸೋದು. ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬ್ರ ಹಳುಬ್ರ ಏನೇ ಆಗಿರಿ, ಆದರೆ ಈ ಎಪಿಸೋಡ್ಸು ನಿಮಗೆ ಹೆಲ್ಪ್ ಆಗುತ್ತೆ. ರೆಡಿಯಾಗಿ ಕಲಿನಲ್ಲಿ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ. ಈ ಎಪಿಸೋಡ್ಸು ನಿಮ್ಮ ಫಿನಾನ್ಷಿಯಲ್ ಜರ್ನಿಗೆ ಪವರ್ ಕೊಡುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ, ಯಾಕಂದರೆ ಮುಂದಿನ ಎಪಿಸೋಡ್ಸ್ಗಳು ಮಿಸ್ ಆಗಬಾರ್ದು ಅಲ್ವಾ? ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.